For me personally, important and favorite effects ಅಂತ ಹೇಳಿದ್ರೆ ವಾಪ್ ಸ್ಟೆಬಿಲೈಸರ್, ಪ್ರೀಮಿಯರ್ ಪ್ರೋಲಿ ಆ್ಯಂಡ್ ಆಫ್ಟರ್ ಎಫೆಕ್ಟ್ಸಲ್ಲಿ ಎರಡರಲ್ಲೂ ವಾಪ್ ಸ್ಟೆಬಿಲೈಸರ್ ಬಹಳ ಇಂಪಾರ್ಟೆಂಟ್. ಏನಕ್ಕಂದರೆ ರ್ಯಾಂಡಮ್ ಆಗಿ ಹರಿಬರಿಯಲ್ಲಿ ಶೂಟ್ ಮಾಡಿರ್ತೀವಿ, ಶೂಟ್ ಮಾಡೋವಾಗ ಶೇಕಿನೆಸ್ ಕ್ರಿಯೇಟ್ ಆಗೋಗಿರುತ್ತೆ. ಸೊ ನಾವು ಇಲ್ಲಿ ಎಡಿಟಿಂಗ್ ಟೈಮಲ್ಲಿ ಅದನ್ನು ರಿಡ್ಯೂಸ್ ಮಾಡ್ಕೊಬೋದು. ಆ್ಯಂಡ್ ತುಂಬ ಜನಕ್ಕೆ ವಾಪ್ ಸ್ಟೆಬಿಲೈಸರ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಐಡಿಯಾ ಇಲ್ಲ. ಆ್ಯಕ್ಚುಲಿ ವಿಡಿಯೋ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಹಲವಾರು ಫೋಟೋಸ್ಗಳು ಸೇರಿ ಒಂದು ವಿಡಿಯೋ ರೂಪಕ್ಕೆ ಕನ್ವರ್ಟ್ ಆಗೋದು. ಸೊ ಇದನ್ನು ನಾವು ಡಿಸೈಡ್ ಮಾಡ್ಬೋದು, ಒಂದು ಫ್ರೇಮ್ಗೆ ಎಷ್ಟು ಇಮೇಜಸ್ಗಳನ್ನ ನಾವು ಕೊಡ್ಬೋದು ಅಂತ. ಸೊ ಇದನ್ನೇ FPS ಅಂತ ಹೇಳ್ತೀವಿ, ಫ್ರೇಮ್ ಪರ್ ಸೆಕೆಂಡ್ ಅಂತ. ಆ್ಯಂಡ್ ಇನ್ ಕೇಸ್ ಅದರಲ್ಲಿ ಏನಾದ್ರು ಶೇಕಿನೆಸ್ ಇದ್ದರೆ ಅದನ್ನು ಪ್ರೀಮಿಯರ್ ಪ್ರೋ ಅಥವಾ ಆಫ್ಟರ್ ಎಫೆಕ್ಟ್ಸಲ್ಲಿ ಎರಡು ಒಂದೇ ವಾಪ್ ಸ್ಟೆಬಿಲೈಸರ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಒಂದೊಂದೇ ಫ್ರೇಮು ಹಿಂದೆ ಮುಂದೆ ಏನಿದೆ ಅನಲೈಸ್ ಮಾಡಿ ಒಂದು ಅಂದಾಜಲ್ಲಿ ವಿಡಿಯೋನ ಸ್ಟೆಬಿಲೈಸ್ ಮಾಡುತ್ತೆ. ಸೊ ಇನ್ ಕೇಸ್ ಶೇಕಿನೆಸ್ ಇದ್ರೂ ಕೂಡ ಆರ್ಟಿಫಿಷಿಯಲಿ ಅದು ಒಂದಷ್ಟು ಫ್ರೇಮ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಆರ್ಟಿಫಿಷಿಯಲಿ. ಸೊ ಓವರಾಲ್ ನಾವು ನೋಡಿದಾಗ ಅದು ಶೇಕಿನೆಸ್ ಎಲ್ಲ ರೆಡ್ಯೂಸ್ ಆಗಿದೆ ಅನ್ನೋ ಥರ ನಮಗೆ ಕಾಣುತ್ತೆ. ಸೊ ಅದಕ್ಕೆ ನಾವು ಫಸ್ಟು ಫ್ರೇಮ್ ಪರ್ ಸೆಕೆಂಡ್ FPS ಅನ್ನೋದು ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ ನಮ್ಮ ವಿಡಿಯೋಸ್ ಫೈಲ್ ಫ್ರೇಮ್ ರೇಟು ಆ್ಯಂಡ್ ಕಾಂಪೋಸಿಷನ್ ಫ್ರೇಮ್ ರೇಟ್ ಎರಡೂ ಮ್ಯಾಚ್ ಆಗಬೇಕು. ಮ್ಯಾಚ್ ಆಗಿಲ್ಲ ಅಂದರೆ ಎರರ್ ಬರುತ್ತೆ ವಾಪ್ ಸ್ಟೆಬಿಲೈಸರ್ ಆ್ಯಡ್ ಮಾಡಿದ್ರೆ. ಸೊ ಮೇಕ್ ಶೋರ್ ವಿಡಿಯೋದು ಫ್ರೇಮ್ ರೇಟ್ ಏನಿದೆ ಅದು ಆ್ಯಂಡ್ ಕಾಂಪೋಸಿಷನ್ ಎರಡೂ ಮ್ಯಾಚ್ ಮಾಡಿ, ಸೊ ದಟ್ ಯಾವುದೇ ರೀತಿಯಾದ ಎರರ್ ಬರಲ್ಲ. ಇನ್ ಕೇಸ್ ನಿಮಗೆ ಯಾವ ಫ್ರೇಮ್ ರೇಟಲ್ಲಿ ಶೂಟ್ ಆಗಿದೆ ಅಂತ ಗೊತ್ತಾಗ್ತಿಲ್ಲ, ಬಟ್ ವಾಪ್ ಸ್ಟೆಬಿಲೈಸರ್ನ ಆ್ಯಡ್ ಮಾಡಬೇಕು ಅಂತಿದ್ರೆ ನಾನು ಇವಾಗ ಮಾಡಿದ್ನಲ್ಲ ಅದೇ ರೀತಿ ಡ್ರ್ಯಾಗ್ ಮಾಡಿ ಒಂದು ಹೊಸ ಕಾಂಪೋಸಿಷನ್ ಐಕಾನ್ ಏನಿದೆ ಅದ್ರ ಮೇಲೆ ಡ್ರಾಪ್ ಮಾಡಿಬಿಡಿ. ಸೊ ಆಟೋಮೆಟಿಕ್ಲಿ ವಿಡಿಯೋ ಸೆಟ್ಟಿಂಗ್ಸ್ ಏನಿದೆ ಅದನ್ನೇ ತೊಗೊಂಡ್ಬಿಡುತ್ತೆ ಆಫ್ಟರ್ ಎಫೆಕ್ಟ್ಸ್. ಸೊ ವಿಡಿಯೋ ಕ್ಲಿಪ್ ಆಲ್ರೆಡಿ ಇಂಪೋರ್ಟ್ ಆಗಿದೆ. ಈ ಒಂದು ವಿಡಿಯೋ ಕ್ಲಿಪ್ನ ಸೆಲೆಕ್ಟ್ ಮಾಡಿ ಸೇಮ್ ಥಿಂಗ್ ಟ್ರ್ಯಾಕರ್ ಅನ್ನೋ ಪ್ಯಾನಲ್ನ ಓಪನ್ ಮಾಡಿ ಇಲ್ಲಿ ವಾಪ್ ಸ್ಟೆಬಿಲೈಸರ್ ಅಂತಿದ್ದಿಲ್ಲ ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ್ರೆ ಸೊ ಫಸ್ಟು ಅನಲೈಸಿಂಗ್ ಇನ್ ಬ್ಯಾಕ್ಗ್ರೌಂಡ್ ಸ್ಟೆಪ್ 1 of 2 ಅಂತ ಒಂದು ಟೆಕ್ಸ್ಟ್ ಬರ್ತಿದೆ. ಆ್ಯಂಡ್ ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನಲ್ ನೋಡ್ಬೋದು, ಇಲ್ಲಿ ಫ್ರೇಮ್ 1 of ಒಂದಷ್ಟು ಫ್ರೇಮ್ ಓವರಾಲ್ ಎಷ್ಟು ಫ್ರೇಮ್ ಇದೆ ಅದು ತೋರಿಸ್ತಾ ಇದೆ, ಫಾಸ್ಟಾಗೇ ಆಗ್ತಾ ಇದೆ. ಆ್ಯಂಡ್ ಡಿಪೆಂಡ್ಸ್ ಆನ್ ಯುವರ್ ಗ್ರಾಫಿಕ್ ಕಾರ್ಡ್ ಆ್ಯಂಡ್ ರ್ಯಾಮ್, ಇದು ಜಾಸ್ತಿ ಟೈಮ್ ತೊಗೊಬಹುದು. ನೆಕ್ಸ್ಟು ಸ್ಟೆಬಿಲೈಸಿಂಗ್ ಅಂತ ಬರ್ತಾ ಇದೆ. ಸೊ ಇವಾಗ ವಾಪ್ ಸ್ಟೆಬಿಲೈಸರ್ ಆ್ಯಡ್ ಆಗಿದೆ. ಒಂದ್ಸಲಿ ಪ್ಲೇ ಮಾಡ್ತೀನಿ ನೋಡಿ. ಎಸ್, ಶೇಕಿನೆಸ್ ಎಲ್ಲ ಆಲ್ಮೋಸ್ಟ್ ರೆಡ್ಯೂಸ್ ಆಗೋಗಿದೆ. ಓಕೆ, ಬಟ್ ಇಲ್ಲಿ ನೋಡ್ಬೋದು ಕಾರ್ನರ್ಸಲ್ಲಿ ಲೈಟಾಗಿ ವೇವಿ ಥರ ಕ್ರಿಯೇಟ್ ಆಗಿದೆ. ಅದೇನಕ್ಕೆ ಅಂತ ಹೇಳಿದ್ರೆ ತೀರಾ ಶೇಕಿನೆಸ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಆಫ್ಟರ್ ಎಫೆಕ್ಟ್ಸಿಗೆ ಗೊತ್ತಾಗಲ್ಲ. ಸೊ ಆರ್ಟಿಫಿಷಿಯಲಿ ಫ್ರೇಮ್ಸ್ನ ಆ್ಯಡ್ ಮಾಡೋವಾಗ ಅದು ವೇವ್ ಆಗೋ ಥರ ನಮಗೆ ಗೊತ್ತಾಗ್ತಾ ಇದೆ. ಸೊ ಅದನ್ನು ನಾವು ಕಮ್ಮಿ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ನೀವು ಸ್ಮೂತ್ನೆಸ್ ಅಂತ ಏನಿದೆ ಇದು ಇವಾಗ 50% ಇದೆ. ಇದನ್ನು ನೀವು ಕಮ್ಮಿ ಮಾಡ್ಬೋದು. ಇದನ್ನು ನೀವು ಇನ್ ಕೇಸ್ ಒಂದು 10% ಇಟ್ಟರೆ, ಸೊ ಇವಾಗ ಪ್ಲೇ ಮಾಡ್ತೀನಿ ನೋಡಿ. ಇವಾಗ ಅಗೇನ್ ಸ್ಟೆಬಿಲೈಸಿಂಗ್ ಅಂತ ಬಂದಿದೆ. ಸೊ ಮತ್ತೊಮ್ಮೆ ಸ್ಟೆಬಿಲೈಸ್ ಆಗ್ತಾ ಇದೆ 10% ಕೊಟ್ಟಾದಮೇಲೆ. ಇವಾಗ ಪ್ಲೇ ಮಾಡ್ತೀನಿ ನೋಡಿ. ಎಸ್, ಆ ವೇವ್ಸ್ ಏನಿದೆ ಅದು ಕಮ್ಮಿ ಆಗಿದೆ. ಎಸ್, ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ, ಶೂಟ್ ಮಾಡೋವಾಗಲೇ ನೀವು ಸ್ಟೆಬಿಲೈಸ್ ಆಗಿ ಸ್ಮೂತಾಗಿ ಟೈಮ್ ತೊಗೊಂಡು ಶೂಟ್ ಮಾಡಿ. ಇನ್ ಕೇಸ್ ನೀವು ಶೂಟ್ ಮಾಡಿರೋ ಅಂಥ ಕ್ಲಿಪ್ಪಲ್ಲಿ ತುಂಬ ಶೇಕಿನೆಸ್ ಇದೆ ಅಂತ ಹೇಳಿದ್ರೆ ನೀವು ವಾಪ್ ಸ್ಟೆಬಿಲೈಸರ್ನ ಆ್ಯಡ್ ಮಾಡ್ಬೋದು. ಆ್ಯಂಡ್ ಇದು ಹೊಸದೇನಲ್ಲ ವಾಪ್ ಸ್ಟೆಬಿಲೈಸರ್, ಪ್ರೀಮಿಯರ್ ಪ್ರೋನಲ್ಲೂ ಆಲ್ರೆಡಿ ಇದೆ. ಸೊ ತುಂಬ ಜನ ಪ್ರೀಮಿಯರ್ ಪ್ರೋನಲ್ಲೇ ಎಡಿಟ್ ಮಾಡಿ ಅಲ್ಲೇ ಆ್ಯಡ್ ಮಾಡ್ಕೊತಾರೆ. ಸೊ ನೀವು ಕೂಡ ಪ್ರೀಮಿಯರ್ ಪ್ರೋನಲ್ಲೇ ಮಾಡ್ತೀರಾ ಅಂತ ಹೇಳಿದ್ರೆ ಅಲ್ಲೇ ನೀವು ವಾಪ್ ಸ್ಟೆಬಿಲೈಸರ್ ಆ್ಯಡ್ ಮಾಡ್ಬೋದು. ಯಾವುದೇ ರೀತಿಯಾದ ಡಿಫ್ರೆನ್ಸ್ ಏನಿಲ್ಲ, ಎರಡೂ ಒಂದೇ ಥರ ವರ್ಕ್ ಆಗುತ್ತೆ. ಆ್ಯಂಡ್ ಡಿಪೆಂಡ್ಸ್ ಆನ್ ಯುವರ್ ವಿಡಿಯೋ ಕ್ಲಿಪ್, ನೀವು 10%, 50% ಎಷ್ಟು ಬೇಕೋ ಅಷ್ಟು ಕೊಟ್ಕೊಬೋದು. ನಾನು ಈವನ್ 1% ಕೂಡ ಕೊಟ್ಟಿದ್ದೀನಿ. ಆ 1% ಕೊಟ್ಟರು ಸ್ಟೆಬಿಲೈಸ್ ಆಗುತ್ತೆ. ಸೊ ತೀರಾ ವೇವಿ ಬಂತು ಹೇಳಿದ್ರೆ ನೀವು 1% ಕೂಡ ಕೊಡ್ಬೋದು. ಸೊ ಅದ್ರ ಕೆಳಗೆ ಮೆಥಡ್ ಅಂತಿದೆ, ಇಲ್ಲಿ ಸಬ್ಸ್ಪೇಸ್ ವಾಪ್ ಅಂತಿದೆ, ಇದನ್ನೇ ಸೆಲೆಕ್ಟ್ ಮಾಡಿರಿ. ಇನ್ ಕೇಸ್ ನೀವು ಸ್ಕೇಲ್ ರೊಟೇಷನ್ ಎಲ್ಲ ಕೊಟ್ಟರೆ ತೀರಾ ವೇವಿ ಆ ಥರ ಶೇಕಿನೆಸ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಅಡ್ವಾನ್ಸ್ ಅಂತಿದೆ, ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಡೀಟೇಲ್ಡ್ ಅನಲೈಸಸ್ ಅಂತಿದೆ. ಇದನ್ನು ಕ್ಲಿಕ್ ಮಾಡಿದ್ರೆ ಆದಷ್ಟು ಇವಾಗ ಏನು ತೊಗೊತಾ ಇದೆ ಟೈಮು ಅದಕ್ಕಿಂತ ಜಾಸ್ತಿ ಟೈಮ್ ತೊಗೊಂಡು ಇನ್ನೊಂದಷ್ಟು ಡೀಟೈಲಾಗಿ ಅನಲೈಸ್ ಮಾಡುತ್ತೆ. ಇನ್ ಕೇಸ್ ನಿಮಗೆ ಡೀಟೈಲ್ ಆಗಬೇಕು ಅಂದರೆ ಅದನ್ನು ಕ್ಲಿಕ್ ಮಾಡಿರಿ. ಸೊ ಈ ರೀತಿ ನಾವು ವಾಪ್ ಸ್ಟೆಬಿಲೈಸರ್ನ ಆ್ಯಡ್ ಮಾಡ್ಬೋದು. ಇನ್ನೊಂದು ವಿಡಿಯೋ ಕ್ಲಿಪ್ನ ಇಂಪೋರ್ಟ್ ಮಾಡ್ಕೊತೀನಿ. ಸೊ ಈ ವಿಡಿಯೋ ಕ್ಲಿಪ್ ಏನಿದೆ ಸೆಲೆಕ್ಟ್ ಮಾಡಿ ಈ ನ್ಯೂ ಕಾಂಪೋಸಿಷನ್ ಐಕಾನ್ ಮೇಲೆ ಡ್ರಾಪ್ ಮಾಡಿ. ಆಡಿಯೋನ ಡಿಸೇಬಲ್ ಮಾಡ್ತೀನಿ. ಸೊ ಈ ಥರ ಇದೆ. ಸೊ ಎಂಡ್ ಏನಿದೆ ಅದನ್ನು ಟ್ರಿಮ್ ಮಾಡಿಬಿಡ್ತೀನಿ. ಓಕೆ, ನೋಡ್ಬೋದು ಒಂಥರ ಇದನ್ನು ಬೋಟಲ್ಲೇ ಶೂಟ್ ಮಾಡಿರೋದು.
ಹ್ಯಾಂಡಲ್ಡ್ ಲುಕ್ ಇದೆ. ಸೊ ಇದಕ್ಕೂ ಕೂಡ ವಿಡಿಯೋ ಕ್ಲಿಪ್ನ ಸೆಲೆಕ್ಟ್ ಮಾಡಿ ಇಲ್ಲಿ ವಾಪ್ ಸ್ಟೆಬಿಲೈಸರ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ಸೊ ಅನಲೈಸ್ ಆಗ್ತಾ ಇದೆ. ನಾನು ಯೂಶಲಿ ವಾಪ್ ಸ್ಟೆಬಿಲೈಸರ್ನ 50%ಗೆ ಬಿಡ್ತೀನಿ ಅಥವಾ 1%ಗೆ ಇಡ್ತೀನಿ, ಡಿಪೆಂಡ್ಸ್ ಅಲ್ವಾ. ಇವಾಗ ಸ್ಟೆಬಿಲೈಸ್ ಆಗ್ತಾ ಇದೆ. ಇವಾಗ ಪ್ಲೇ ಮಾಡ್ತೀನಿ ನೋಡಿ. ಎಸ್, ಸೂಪರ್, ಏನೂ ಚೇಂಜಸ್ ಇಲ್ಲ, ನೀಟಾಗಿ ಸ್ಟೆಬಿಲೈಸ್ ಆಗಿದೆ ವಿಡಿಯೋ. ಆ್ಯಂಡ್ ಇಫ್ ಯು ವಾಂಟ್ ಸ್ಮೂತ್ನೆಸ್ ಏನಿದೆ ಅದನ್ನು 50% ಇರೋದನ್ನ ನೀವು 10% ಅಥವಾ 15%ಗೆ ರೆಡ್ಯೂಸ್ ಮಾಡ್ಬೋದು. ಸೊ ವೇವಿ ಏನಿರುತ್ತೆ ವೇವಿ ಅದು ಕಮ್ಮಿ ಆಗುತ್ತೆ. ಆ್ಯಂಡ್ ಇದನ್ನು ನೀವು ಇನ್ ಕೇಸ್ ಜಾಸ್ತಿ ಮಾಡ್ತಾ ಹೋದಂಗೆ ನೋಡಿ, ನಾನಿವಾಗ 100% ಕೊಡ್ತೀನಿ. ಕೊಟ್ಟರೆ ಅದು ಕ್ರಾಪ್ ಆಗ್ತಾ ಹೋಗುತ್ತೆ, ವಿಡಿಯೋನ ಸ್ಕೇಲ್ ಅಪ್ ಮಾಡ್ತಾ ಹೋಗುತ್ತೆ. ಸೊ ಜಾಸ್ತಿ ಕೊಡೋಕ್ಕೆ ಹೋಗ್ಬಿಡಿ, ಅದನ್ನು ಆದಷ್ಟು ಕಮ್ಮಿ ಇಲ್ಲೇ ಸ್ಟೆಬಿಲೈಸ್ ಮಾಡೋ ಥರ ಟ್ರೈ ಮಾಡಿ.